ಗೋದಾವರಿಯ ಬಳಿ ಇರುವ ಒಂದು ಸಣ್ಣ ಗ್ರಾಮಕ್ಕೆ ಧರ್ಮಯ್ಯನೇ ದೊಡ್ಡ ದಿಕ್ಕಾಗಿದ್ರು. ಆದ್ರೆ ಧರ್ಮಯ್ಯ ಮನೆಯಲ್ಲಿ ಕೂತ್ಕೊಂಡು ರಾತ್ರಿಯಿಂದ ಕಾಣೆಯಾಗಿರುವ ಅವರ ಹೆಂಡತಿಯ ಬಗ್ಗೆ ಆಲೋಚನೆ ಮಾಡ್ಕೊಂಡು ಗೊಂದಲದಲ್ಲಿದ್ರು. ನನಗೆ ಹೇಳದೆ ಮನೆಯ ಬಾಗಿಲು ಕೂಡ ದಾಟದಿರುವ ನನ್ನ ಹೆಂಡತಿ ಭೂದೇವಿ ಇವಾಗ ಎಲ್ಲಿಗೋದ್ಲು? ರಾತ್ರಿ ಊಟ ಮಾಡುವ ಸಮಯದಲ್ಲಿ ಜಗಳ ಆದ ಸಮಯದಿಂದ ನನ್ನ ಹೆಂಡತಿ ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ವೇ? ಅವಳು ಎಲ್ಲಿಗೋಗಿರ್ತಾಳೆ? ಇವಾಗ ಯಾರನ್ನ ಕೇಳೋದು? ಊರಲ್ಲಿ ಯಾರ ಜೊತೆ ಆದ್ರೂ ಹೋಗಿರ್ತಾಳ? ಛೆಛೆ, ಹಾಗೆಲ್ಲ ಹೋಗೋದಿಲ್ಲ. ಇಲ್ಲಿ ಯಾರ ಜೊತೆ ಆದ್ರೂ ಕೇಳೋಣ ಅಂದ್ರೆ ಊರಿನ ಧರ್ಮಯ್ಯನ ಹೆಂಡತಿ ಎಲ್ಲೋ ಹೋಗ್ಬಿಟ್ಲು ಅಂತ ನನಗೇನೆ ತುಂಬಾ ಕೇವಲ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನಿಧಾನವಾಗಿ ಊರೊಳಗೆ ಹೋಗಿ ಯಾರಿಗೂ ತಿಳಿಯದ ಹಾಗೆ ನೋಡ್ಕೊಂಡ್ ಬರ್ತೀನಿ. ಹಾಗೆ ಅನ್ಕೊಂಡು ಊರೊಳಗೆ ಹೋದ್ರು ಧರ್ಮಯ್ಯ. ಊರೊಳಗೆ ಯಾರ ಅಂಗಳದಲ್ಲಿಯೂ ನೀರಿರ್ಲಿಲ್ಲ, ರಂಗೋಲಿ ಇರ್ಲಿಲ್ಲ, ಊರಲ್ಲಿ ಹೆಂಗಸ್ರೇ ಇರ್ಲಿಲ್ಲ. ಧರ್ಮಯ್ಯನ ಮನಸ್ಸಿಗೆ ಏನೋ ಒಂಥರ ಆಯ್ತು. ಧರ್ಮಯ್ಯನಿಗೆ ಆ ಊರಿನ ಆಲದ ಮರದತ್ರ ಸ್ವಲ್ಪ ಗಂಡಸರನ್ನು ನೋಡಿದ್ರು. ಅವರ ಬಳಿಗೆ ಹೋಗ್ತಾ ಇದ್ದಂಗೆ ಅವರು ಮಾತನಾಡುವ ಮಾತೆಲ್ಲ ಕೇಳಿಸ್ತಾ ಇತ್ತು. ಏನೋ ಗೋವಿಂದು, ಹೆಂಗಸರು ಕಾಣದೆ ಹೋಗೋದು ಕೂಡ ದೊಡ್ಡ ವಿಚಾರವೇ ಅಲ್ವಾ? ಗಂಡಸರ ನಮ್ಮ ಮುಂದೆ ಅವರ ಆಟ ಆಗುತ್ತಾ? ಹೌದು ಕಣೋ, ನೀನ್ ಹೇಳೋದೇನೋ ನಿಜಾನೇ. ನನ್ನ ಹೆಂಡತಿ ಕೂಡ ಬೆಳಿಗ್ಗೆ ಎದ್ದಾಗಿನಿಂದ ಕಾಣ್ತಾನೇ ಇಲ್ಲ. ಅದಕ್ಕಿಂತ ನಾನೇನಾದ್ರೂ ಬೇಜಾರಲ್ಲಿದ್ದೀನಾ? ಇಲ್ವಲ್ಲ, ನಾನು ಸಂತೋಷವಾಗೇ ಇದ್ದೀನಿ. ಮನೆಯಲ್ಲಿ ಹೆಂಗಸರು ಇಲ್ಲದಿದ್ರೆ ನಾವು ಸಂತೋಷವಾಗಿರ್ಬೋದು ಕಣೋ. ನೀನ್ ಸುಮ್ಮನಿರೋ. ಮನೆಯಲ್ಲಿ ಹೆಂಡತಿ ಕಾಣದೆ ಹೋದ್ರೆ ನಿಂಗೆ ಸಂತೋಷನಾ? ಅವರಿಗೆ ಏನಾಯ್ತು ಏನು ಅಂತ ತಿಳ್ಕೊಳಕ್ಕೆ ಕೂಡ ಏನು ಅನ್ಸಲ್ವ ನಿಂಗೆ? ಒಂದು ಹೆಂಗಸು ಮನೆಯಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಅದು ಅವರ ಮನೆ ಜಗಳ. ಊರಲ್ಲಿ ಯಾರ ಹೆಂಡತಿಯು ಕಾಣ್ತಾ ಇಲ್ಲ ಅಂದ್ರೆ ಏನೋ ಅರ್ಥ? ಊರಲ್ಲಿರುವ ಧರ್ಮಯ್ಯನ ಮನೆಗೆ ಹೋಗಿ ಊರಿನ ಹೆಂಗಸರು ಯಾರು ಕಾಣ್ತಾ ಇಲ್ಲ ಅಂತ ಹೇಳೋಣ. ಹೀಗೆ ಅನ್ಕೊಳ್ತಾ ಇರುವಾಗ ಧರ್ಮಯ್ಯ ಅವರ ಮುಂದೆ ಬಂದ್ರು. ಏನೋ, ಏನ್ ಮಾಡ್ತಾ ಇದ್ದೀರಾ ಈ ಜಾಗದಲ್ಲಿ? ನಾನಿಲ್ದೇನೆ ಏನಾದ್ರೂ ಪಂಚಾಯಿತಿ ಆರಂಭಿಸಿದ್ದೀರಾ ಏನೋ? ಅಯ್ಯೋ ಅಯ್ಯ, ಹಾಗೆಲ್ಲ ಏನೂ ಇಲ್ಲ. ಊರೊಳಗೆ ಯಾರ ಮನೆಯಲ್ಲೂ ಮನೆಯ ಹೆಂಗಸರೇ ಕಾಣ್ತಾ ಇಲ್ಲ. ಆ ವಿಚಾರವನ್ನು ನಿಮಗೆ ಹೇಳೋಣ ಅಂತಾನೆ ನಾವೆಲ್ಲ ಇವಾಗ ಹೊರಟಿರೋದು. ಏನು, ಊರೊಳಗೆ ಯಾರ ಮನೆಯಲ್ಲೂ ಹೆಂಗಸರಿಲ್ವಾ? ಏನಿದು? ಮನೆಯನ್ನು ದಾಟಿ ಎಲ್ಲಿಗೂ ಹೋಗದಿರುವ ಹೆಂಗಸರು ಇವಾಗ ಊರಲ್ಲಿ ಇಲ್ಲ ಅಂದ್ರೆ ಎಲ್ಲಿಗೋಗಿರ್ಬೋದು? ಅದೇ ಅಯ್ಯ, ನಮಗೂ ಗೊತ್ತಾಗ್ತಾ ಇಲ್ಲ. ಸಂಬಂಧಿಕರನ್ನ ಹೋಗಿ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಇದ್ದೀವಿ. ನೀವೇ ಇದಕ್ಕೆ ಒಂದು ಪರಿಹಾರ ಹೇಳ್ಬೇಕು. ಅಯ್ಯೋ, ಅದು ಒಂದು ದೊಡ್ಡ ವಿಷಯನೇ ಅಲ್ಲ. ಹೆಂಗಸರು ಅವ್ರವ್ರ ತವ್ರ ಮನೆಗೆ ಹೋಗಿರ್ತಾರೆ. ಹೆಂಡತಿ ಊರಿಗೋದ್ರೆ ಸಂತೋಷ ಪಡ್ಬೇಕೇ ಹೊರತು ಹೀಗೆ ಗಂಡ ಸತ್ತ ಹೆಂಡತಿಯಾಗಿ ಯಾಕೆ ಕೂರ್ಬೇಕು? ಏನು, ಮನೆಯಲ್ಲಿ ಹೆಂಗಸರು ಕಾಣದೆ ಹೋದ್ರೆ ಅಷ್ಟು ದೊಡ್ಡ ವಿಷಯ ಏನೂ ಅಲ್ಲ ಅಂತಿದ್ದೀಯಾ? ರಾಮಯ್ಯಣ್ಣ, ಅವ್ರು ಇಲ್ಲದಿದ್ರೆ ನಾವು ಪ್ರಶಾಂತವಾಗಿ ಇರ್ಬೋದು. ಮನೆಯಲ್ಲಿ ಯಾವಾಗ ನೋಡಿದ್ರು ಅದು ಇಲ್ಲ ಇದು ಇಲ್ಲ, ಅದು ಮಾಡು ಇದು ಮಾಡು ಅಂತ ತಲೆನೋವು ಇರೋದಿಲ್ಲ. ಹೌದಯ್ಯ, ಅದು ಮಾಡು ಇದು ಮಾಡಬೇಡ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆ ಮಾತು ಕೇಳಿ ಅವರಿಗೆ ತುಂಬಾನೇ ಕೋಪ ಬಂತು. ಏನೋ ಮಾತಾಡ್ತಿದ್ದೀರಾ ನೀವೆಲ್ಲ? ಹೆಂಡತಿಯರು ಕಾಣದೆ ಹೋದ್ರೆ ಸಂಭ್ರಮ ಮಾಡುವ ವಿಚಾರನ ಇದು? ಮನಸ್ಸಾಕ್ಷಿ ಇರ್ಬೇಕು ಕಣೋ. ಅಯ್ಯ, ಇದ್ರಲ್ಲಿ ಅಷ್ಟು ದೊಡ್ಡ ಕಷ್ಟ ಏನಿದೆ? ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದು ಎಲ್ಲವೂ ಚಿಕ್ಕ ಕೆಲಸ ತಾನೇ. ಸರಿ, ನಿಮ್ಮ ಮಾತು ನಿಜವಾದ್ರೆ ನಾಳೆ ಸಂಜೆ ತನಕ ಹೀಗೇನೆ ನೀವೆಲ್ಲರೂ ನಗ್ನಗ್ತಾ ಇರಿ. ಇವಾಗ ನಾನು ಏನು ಹೇಳೋದಿಲ್ಲ. ಆದ್ರೆ ಹೆಂಡತಿಯ ಬೆಲೆ ಗೊತ್ತಾದವರೆಲ್ಲ ಅವರ ಸಂಬಂಧಿಕರಿಗೆ ಫೋನ್ ಮಾಡಿ ಅಥವಾ ಅವರ ಮನೆಗೆ ಹೋಗಿ ವಿಷಯ ತಿಳ್ಕೊಳ್ಳಿ ಅಷ್ಟೇ ಅಂತ ಹೇಳಿದ್ರು. ಹೀಗೆ ಅಲ್ಲಿಂದ ಎಲ್ಲರೂ ಹೊರಟು ಹೋದ್ರು. ಸುಧಾಕರ್ ಒಲೆಯಲ್ಲಿ ಅನ್ನ ಮಾಡ್ತಾ ಇದ್ದ. ಅನ್ನದಲ್ಲಿರುವ ನೀರೆಲ್ಲ ಖಾಲಿಯಾಗಿ ಅಡಿ ಹಿಡಿತಾ ಇತ್ತು. ಸುಧಾಕರ್ ಆ ಪಾತ್ರೆಯನ್ನು ಹಿಡಿಬೇಕು ಅಂತ ಹತ್ತಿರ ಹೋದ. ಅವನ ಕೈ ಬಿಸಿಯಾಗೋಯ್ತು. ಜ್ಯೋತಿ, ಜ್ಯೋತಿ, ಕೈ ಸುಟ್ಟೋಯ್ತು, ಕೊಬ್ಬರಿ ಎಣ್ಣೆ ತಗೊಂಬಾ. ಹೀಗೆ ಅಂತ ಅವನು ಜೋರಾಗಿ ಕಿರ್ಚಾಡಿದ್ರು. ಸ್ವಲ್ಪ ಸಮಯದ ನಂತರ ಜ್ಯೋತಿ ಮನೆಯಲ್ಲಿಲ್ಲ ಅನ್ನೋದನ್ನ ತಿಳ್ಕೊಂಡ. ಆವಾಗ ಸುಧಾಕರ್ ಜ್ಯೋತಿಗೂ ಇದೇ ರೀತಿ ಕೈ ಸುಟ್ಟೋದ ನೆನಪು ಅವನಿಗೆ ಬಂತು. ಸುಧಾಕರ್ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಜ್ಯೋತಿ ಕೈ ಸುಟ್ಕೊಂಡು ಮನೆಯ ಅಂಗಳದಲ್ಲಿ ಕೂತ್ಕೊಂಡಿದ್ಲು. ಜ್ಯೋತಿ, ಊಟ ಕೊಡ್ತೀಯಾ? ತುಂಬಾ ಹಸಿವಾಗ್ತಾ ಇದೆ. ರೀ, ನಾನು ಅನ್ನ ಬಸಿಯೊತ್ತಿಗೆ ಕೈ ಸುಟ್ಕೊಂಡೆ, ನೀವೇ ಹಾಕೊಂಡ್ ತಿನ್ರಿ. ಏನಾದ್ರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೋತೀಯಾ? ಪ್ರತಿದಿನ ಮಾಡುವ ಕೆಲಸ ತಾನೆ, ಅದ್ ಹೇಗೆ ಕೈ ಸುಟ್ಟೋಗೋದು? ಏನ್ರಿ ನೀವು ಪ್ರತಿದಿನ ಕೈ ಸುಟ್ಕೊಳ್ಳುವ ಹಾಗೆ ಮಾತಾಡ್ತೀರಾ? ನೀವು ಮನೇಲಿರುವ ಪಾತ್ರೆನ ಈಚೆಗೆ ಇಟ್ಟಿರ್ತೀರಾ? ಮನೆ ಕೆಲ್ಸ, ಅಡಿಗೆ ಕೆಲ್ಸ ನೀವು ಅನ್ಕೊಂಡಿರುವ ಹಾಗೆ ಸುಲಭ ಅಂತ ತಿಳ್ಕೊಂಡಿದ್ದೀರಾ? ಒಂದು ದಿನ ಆದ್ರೆ ನನಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ನೀವು ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡುವಾಗ ಮಾತ್ರ ನಿಮ್ಮ ಸಹಾಯಕ್ಕೆ ನನ್ನ ಕರೆಸ್ಕೊಂಡು ಎಲ್ಲ ಕೆಲಸ ನನ್ನ ಕೈಯಿಂದ ಮಾಡಿಸ್ಕೊಳ್ಳೋದಿಲ್ವಾ? ಏನು ಮಾತಿಗೆ ಮಾತು ಮಾತಾಡ್ತಾ ಇದ್ದೀಯಾ? ಈ ಮನೆಯಲ್ಲಿ ಊಟ ತಿನ್ಕೊಂಡು ಬಿದ್ದಿರುವ ನಾಯಿ ರೀತಿ ಬಿದ್ದಿದ್ರೆ ಬೀಳು.
ಅದ್ ಬಿಟ್ಬಿಟ್ಟು ಜಾಸ್ತಿ ಮಾತಾಡಿದ್ರೆ ಆಮೇಲೆ ನಿನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಡ್ತೀನಿ, ಹೋಗು. ಸುಧಾಕರನನ್ನು ಯಾರಿಂದಲೂ ಏನೂ ಮಾಡಕ್ಕಾಗಲ್ಲ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹೀಗೆ ಒಂದು ದಿನ ನಡೆದ ವಿಚಾರವನ್ನು ಜ್ಞಾಪಕ ಮಾಡ್ಕೊಂಡ ಸುಧಾಕರ್. ಆದ್ರೆ ಇವಾಗ ಸುಧಾಕರ್ನ ಕೈ ಸುಟ್ಟೋಗಿ ಕೆಂಪಾಗಿತ್ತು. ಊಟ ಮಾಡೋಣ ಅಂದ್ರೆ ಊಟ ಕೂಡ ಸೀದೋಗಿದೆ. ಇದು ನನ್ನಿಂದ ಆಗದಿರುವ ಕೆಲಸ. ಗೋಪಾಲ ಏನಾದ್ರೂ ಅಡಿಗೆ ಮಾಡಿದಾನ ಅಂತ ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ. ಗೋಪಾಲಂ ಹೊರಗಡೆ ಕೂತಿದ್ದ. ಸುಧಾಕರ್ ಗೋಪಾಲನ ಬಳಿ ಹೋದ. ಏನೋ ಹೀಗೆ ತುಂಬಾ ಸುಸ್ತಾಗಿ ಹೊರಗಡೆ ಕೂತಿದೀಯಾ? ಅಂತ ಕೆಲಸ ಏನೋ ಮಾಡ್ದೆ? ಅಯ್ಯೋ, ನನ್ನಿಂದ ಈ ನೀರೆಲ್ಲ ಎತ್ತಕ್ಕಾಗಲ್ಲಪ್ಪ. ಏನು, ನೀರೆತ್ತಕ್ಕೋಗಿ ಇಷ್ಟೊಂದು ಆಯಾಸ ಪಡ್ತಾ ಇದೀಯಾ? ಕರ್ಣಣ್ಣನ ಬಾವಿಯಿಂದ ಅಬ್ಬ ಈ 4 ಬಿಂದಿಗೆ ನೀರು ತರಸ್ಟ್ರಲ್ಲಿ ನನ್ನ ಪ್ರಾಣನೇ ಓದಂಗಾಯ್ತೋಗು. ಆದ್ರೆ ರಾಧಾ ಮನೆಗೆ ಬೇಕಾದ ಅಷ್ಟೊಂದು ನೀರನ್ನ ಕೊಡ್ತಾಳೆ. ನೆನೆ ಸ್ನಾನಕ್ಕೆ ನೀರಿಲ್ಲ ಅಂತ ರಾಧನ ಬೈದ್ಬಿಟ್ಟೆ ಕಣೋ. ಆವಾಗಿಂದನೇ ರಾಧಾ ತುಂಬಾ ಬೇಜಾರಲ್ಲಿದ್ಲು ಕಣೋ. ನಾನು ಅವಳನ್ನ ಆ ರೀತಿ ಬೈಬಾರ್ದಾಗಿತ್ತು ಕಣೋ. ಹಸುಗಳಿಗೆ ಸ್ವಲ್ಪ ಹುಲ್ಲಾಕ್ತೀರಾ? ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ಅದು ಇಲ್ಲದೆ ನಾಳೆ ಪೂಜೆ ಇದೆ ಅಲ್ವಾ, ಅದಕ್ಕೋಸ್ಕರ ನೀರು ತಂದು ಮನೆಯೆಲ್ಲ ಶುದ್ಧ ಮಾಡಬೇಕು. ನೀರು ಎತ್ಕೊಂಡು ಬಂದು ಬಂದು ಕೈಯೆಲ್ಲ ನೋವಾಗ್ತಿದ್ದೀರಿ. ನಿನ್ ಕಣ್ಣಿಗೆ ಸ್ವಲ್ಪ ಹೊತ್ತು ನಾನು ಸುಮ್ಮನಿದ್ರೆ ಸಾಕು ಕಣೆ. ಏನಾದ್ರೂ ಒಂದು ಕೆಲಸ ಹೇಳ್ತಾ ಇರ್ತೀಯ. ಏನೇ ರಾಧಾ, 2-3 ಬಿಂದಿಗೆ ನೀರು ತಂದಿದ್ದಕ್ಕೇನೆ ನಿನಗೆ ಕೈಕಾಲು ಭುಜ ಎಲ್ಲ ನೋವಾಗ್ಬಿಡ್ತಾ? ಯಾಕೆ ಅಷ್ಟು ಸುಳ್ಳು ಹೇಳ್ತೀಯ? ಹೌದು ರೀ, ನೀವು ಯಾವತ್ತಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಇವಾಗ ಅರ್ಥ ಮಾಡ್ಕೊಳಕ್ಕೆ ನನ್ನ ಕಷ್ಟ ಏನಿದೆಯೋ ನಾನೇ ನೋಡ್ಕೋತೀನಿ. ಏನೇ ಯಾವಾಗ ನೋಡಿದ್ರು ನಿಂದೇ ಗೋಳು. ಮನೆ ವ್ಯವಹಾರ ಎಲ್ಲ ಇವಳೇ ಮಾಡಂಗೆ ದೊಡ್ಡ ಜೋರಿ ಉಳ್ದು. ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ. ಹೊರಗಡೆಯಿಂದ ನೀರು ತಂದು ಅಡಿಗೆ ಮಾಡೋದೆಲ್ಲ ದೊಡ್ಡ ಕೆಲಸನಾ? ಸರಿ ರೀ, ಎಲ್ಲ ಕೆಲಸನ ನೀವೇ ಮಾಡ್ಕೊಳ್ಳಿ. ನಾನು ಎಲ್ಲಿಗಾದ್ರೂ ಹೊರಟೋಗ್ತೀನಿ. ಏನ್ ರಾಧಾ, ನೀನು ಹೋಗ್ತೀನಿ ಅಂದ ತಕ್ಷಣ ನಾನು ಭಯಪಡ್ತಿದ್ದೀನಿ ಅಂತನಾ? ಅದೆಲ್ಲ ಏನೂ ಇಲ್ಲ. ನೀನು ಎಲ್ಲಿಗೆ ಹೋಗ್ಬೇಕೋ ಹೋಗು, ಹೋಗೆ. ನಡೆದ ವಿಚಾರವನ್ನು ಆಲೋಚನೆ ಮಾಡ್ಕೊಂಡು ಗೋಪಾಲ ಬೇಜಾರು ಮಾಡ್ಕೊಂಡಿದ್ದ. ನಾನು ರಾಧನ ಬೇಜಾರಾಗಂಗೆ ಮಾತಾಡ್ಬಿಟ್ಟೆ ಕಣೋ. ಹಾಗೆ ಮಾತನಾಡಬಾರ್ದಾಗಿತ್ತು. ಆವಾಗ ನನಗೆ ಅವಳ ಬೆಲೆ ಗೊತ್ತಾಗ್ಲಿಲ್ಲ. ಅವಳ ಬೆಲೆ ನನಗೆ ಗೊತ್ತಾಗುವ ಸಮಯದಲ್ಲಿ ಅವಳು ಎಲ್ಲಿದ್ದಾಳೆ ಅಂತ ಇವಾಗ ಗೊತ್ತಾಗ್ತಾ ಇಲ್ಲ. ಇನ್ನು ಧರ್ಮಯ್ಯ, ನನ್ನ ಭೂದೇವಿಗೆ ನನ್ನ ಮನ್ಸಿಗೆ ಗೊತ್ತಿದ್ದು ಯಾವತ್ತೂ ಯಾವ ಕಷ್ಟನೂ ಕೊಟ್ಟಿಲ್ಲ. ಅವಳಿಗೆ ಏನ್ ಮಾತು ಹೇಳಿದ ಹಾಗೆ ಕೂಡ ನೆನಪಿಲ್ಲ. ಆದ್ರೆ ಅವಳು ನನ್ನ ಜೊತೆ ಹೇಳ್ದೆ ಕೇಳ್ದೆ ಎಲ್ಲಿಗೋಗಿರ್ತಾಳೆ? ಹಾಗಾದ್ರೆ ಅವಳ ಮನಸ್ಸಿಗೆ ಬೇಜಾರಾಗುವ ರೀತಿ ನನಗೆ ಗೊತ್ತಿಲ್ಲದೇನೆ ನಾನು ಮಾಡಿದ್ದೀನಿ. ಇಷ್ಟಕ್ಕೂ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ವಿಷಯನ ತಿಳ್ಕೊಂಡು ನಾನು ಮಾಡಿದ ತಪ್ಪಿಗೆ ಅವಳ ಜೊತೆ ಕ್ಷಮೆ ಕೇಳಬೇಕು. ಹಾಗೆ ಅಂದುಕೊಂಡು ಮನೆಯಿಂದ ಸ್ವಲ್ಪ ದೂರದಿಂದ ಹೊರಟು ಬರ್ತಾ ಇರುವಾಗ ಸುಧಾಕರ್, ಚಲಪತಿ, ಗೋಪಾಲನನ್ನು ನೋಡಿ ಅವರ ಬಳಿ ಬಂದ್ರು ಧರ್ಮಯ್ಯ. ಏನು 3 ಜನ ಚೆನ್ನಾಗಿ ಹಬ್ಬ ಮಾಡಿದ್ರಾ? ಆ ಮಾತು ಕೇಳಿ ಆ 3 ಜನರು ದುಃಖಪಟ್ರು. ಕೇಳ್ತಾ ಇದ್ರೆ ತಲೆ ತಗ್ಗಿಸಿ ನಿಂತಿದ್ದೀರಾ? ಹೇಳಿ, ಮನೆಯಲ್ಲಿ ಹೆಂಡತಿ ಇಲ್ಲದಿದ್ರೆ ಹಬ್ಬ ಮಾಡ್ತೀವಿ ಅಂದ್ರಿ. ಹೇಳಿ, ಇಷ್ಟಕ್ಕೂ ಯಾವ ಹಬ್ಬ ಮಾಡಿದ್ರಿ? ತಪ್ಪು ಏನು ಅಂತ ತಿಳ್ಕೊಂಡ ಧರ್ಮಯ್ಯನವ್ರೆ. ಒಂದು ದಿನ ಅವ್ರು ಇಲ್ಲದಿದ್ರೇನೆ ನಮ್ಮ ಹೊಟ್ಟೆನೆ ಒಣಗೋಗುತ್ತೆ. ಅವರು ಇಲ್ಲದಿದ್ರೆ ನಮ್ಮ ಕೈಯಲ್ಲಿ ಯಾವ ಕೆಲಸನೂ ಆಗೋದಿಲ್ಲ. ಆ ಕಷ್ಟ ಏನು ಅಂತ ಇವಾಗ ನಾನು ತಿಳ್ಕೊಂಡೆ. ಮಾತನ್ನು ಬರೀ ಮಾತಿನಿಂದ ಮಾತ್ರವಲ್ಲ, ಕೈಯಿಂದ ತೋರಿಸ್ಬೇಕು. ಬನ್ನಿ, ನಾನು ಕೂಡ ಅದೇ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಹಾಗೆಂತ ಊರೊಳಗೆ ಹೋಗಿ ಅವರಿಗೆ ಗೊತ್ತಿರೋರಿಗೆ ಎಲ್ಲ ಕಾಗದ ಬರೆಯೋಣ ಅಂತ ಆಲೋಚನೆ ಮಾಡ್ತಾ ಇದ್ರು. ಅವರಿಗೆ ಸ್ವಲ್ಪ ದೂರದಲ್ಲಿ ಹೆಂಗಸರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಬನ್ನಿ ಬನ್ನಿ, ನಮ್ಮವರೆಲ್ಲ ಅಲ್ಲೇ ಇದ್ದಾರೆ. ಹಾಗೆಂತ ವೇಗವಾಗಿ ಹೋದ್ರು. ಜ್ಯೋತಿ, ನಿನ್ ಬಗ್ಗೆ ಎಷ್ಟು ಕೇವಲವಾಗಿ ಆಲೋಚನೆ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸು. ರಾಧಾ, ನೀನು ಇಲ್ದಿದ್ರೆ ನಮ್ಮ ಮನೆನೇ ಅಲ್ಲ. ಏನೋ ಒಂಥರ ಇದೆ ಬಾರೆ. ಇನ್ ಮುಂದೆ ನಿನ್ ಮನ್ಸು ಬೇಜಾರಾಗುವ ರೀತಿ ಯಾವ ಮಾತು ಮಾತಾಡಲ್ಲ. ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಬಾರೆ. ನಿನ್ನ ನಾನು ತುಂಬಾನೇ ಅವಮಾನ ಮಾಡಿದ್ದೀನಿ. ನನ್ನನ್ನು ಕ್ಷಮಿಸು. ನಿಮ್ಗಿಂತ ನಾವು ಗೆದ್ದಿದ್ದೀವಿ. ನಿಮ್ಗೇನಾದ್ರೂ ತೋರಿಸ್ಬೇಕು ಅಂತ ಇಲ್ಲಿ ಬರ್ಲಿಲ್ಲ. ಹೆಂಗಸರಿಗೆ ನೀವು ಮರ್ಯಾದೆ ಕೊಡದಿದ್ರು ಪರವಾಗಿಲ್ಲ. ಆದ್ರೆ ನೀವು ಮಾಡುವ ನಿಮ್ಮ ಕೆಲಸ ಮಾತ್ರ ದೊಡ್ಡದು ಅಂತ ಆಲೋಚನೆ ಮಾಡ್ತೀರಲ್ವಾ, ಅದೇ ನಮ್ಮ ಮನ್ಸಿಗೆ ಬೇಜಾರಾಗಿರೋದು. ನೀವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ನಿಮಗೆ ಕೈಕಾಲು ನೋವೆಲ್ಲ ಬರುತ್ತೆ. ಅದಕ್ಕೆ ನಾವು ಮದ್ದಾಕಿ ಉಜ್ಜಿ ಕೊಡ್ಬೇಕು. ನಮಗೆ ಯಾವತ್ತಾದ್ರೂ ಕೈಕಾಲು ನೋವು, ಮೈಕೈ ನೋವೆಲ್ಲ ಬಂದ್ರೆ ಅದ್ರ ಬಗ್ಗೆ ನೀವೇನಾದ್ರೂ ಆಲೋಚನೆ ಮಾಡ್ತೀರಾ? ಅದು ಬಿಟ್ಟು ಮನೆಯಲ್ಲೇ ಕೂತ್ಕೊಂಡೇನೋ ಕೆಲಸ ಮಾಡ್ತೀರಾ, ಅದಕ್ಕೆ ಇಷ್ಟೊಂದು ನೋವಾ ಅಂತ ಹೇಳ್ತೀರಾ? ಭೂದೇವಿ, ಇವರೆಲ್ಲ ಅವರವರ ಹೆಂಡತಿಯ ಜೊತೆ ಈ ರೀತಿ ವರ್ತನೆ ಮಾಡಿದ್ದಾರೆ.
ಆದ್ರೆ ಯಾವತ್ತೂ ನಾನ್ ನಿನ್ ಜೊತೆ ಹೀಗೆ ನಡ್ಕೊಂಡಿಲ್ಲ. ಆದ್ರೆ ನೀನ್ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ಹೆಂಗಸರಿಗೆ ಮರ್ಯಾದೆ ಕೊಡದೆ ಮನ್ಸು ಬೇಜಾರಾಗುವ ರೀತಿ ಮಾತಾಡೋದ್ ಮಾತ್ರ ನೋವು ಅಂತ ನೀವು ಹೇಗೆ ತಿಳ್ಕೊಂಡಿದ್ದೀರಾ? ನಾನು ಎಷ್ಟೋ ದಿನದಿಂದ ನಮ್ಮ ಮಗನ ಹೋಗಿ ನೋಡಿ ಬರೋಣ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಅವನು ನಿಮ್ ಜೊತೆ ಸ್ವಲ್ಪ ದಿನಕ್ಕೆ ಹಿಂದೆ ಜಗಳ ಮಾಡ್ಕೊಂಡ ಅಂತ ಅವನ ಜೊತೆ ಮಾತಾಡೋದನ್ನೇ ನೀವು ನಿಲ್ಸ್ಬಿಟ್ರಿ. ಅವನ್ ಮೇಲೆ ಇರುವ ಪ್ರೀತಿ ಒಂದ್ ಮಾತು ಎದುರು ಮಾತಾಡ್ದ ಅಂತಾನೆ ಹೋಗ್ಬಿಡ್ತಾ? ನಿಮಗೆ ಮಕ್ಕಳ ಮೇಲೆ ಇರುವ ಪ್ರೀತಿ ಹೋದ್ರೂ ಕೂಡ 10 ತಿಂಗಳು ಎತ್ತು ಒತ್ತು ಸಾಕಿದೀವಿ, ನಮಗೆ ಹೋಗುತ್ತಾ? ಸರಿ, ನನಗೆ ಅರ್ಥ ಆಯ್ತು. ನನ್ನ ಹಠಕ್ಕೆ ಯಾವತ್ತೂ ಇನ್ಮುಂದೆ ನಿನಗೆ ಕಷ್ಟ ಕೊಡೋದಿಲ್ಲ. ಅವನ್ನ ನೋಡ್ಲಿಕ್ಕೆ ನಿನಗೆ ಹೋಗ್ಬೇಕು ಅಂದ್ರೆ ಸಂತೋಷವಾಗಿ ಹೋಗಿ ಬಾ. ಅದೆಲ್ಲ ಯಾಕೆ, ನಾನೇ ಒಂದ್ಸಲ ಮನೆಗ್ ಬಂದೋಗು ಅಂತ ಹೇಳ್ತೀನಿ. ಬಾ, ಹೊರಡೋಣ. ಮನೆಗೆ ಬರದೆ ನಾನು ಎಲ್ರಿ ಹೋಗ್ತೀನಿ? ಈ ವಿಚಾರನ ಎಷ್ಟೋ ಸಲ ನಿಮ್ ಜೊತೆ ಹೇಳ್ಬೇಕು ಅಂತಾನೆ ನಾನು ನೋಡ್ತಾ ಇದ್ದೆ. ಆದ್ರೆ ನೀವೆಲ್ಲಿ ನನ್ ಮಾತು ಕೇಳಿದ್ರಿ? ಎಲ್ಲರೂ ಹೊರಟು ಬಂದಿದ್ದು ಕೋಪದಿಂದಲ್ಲ, ನಮ್ ಕಷ್ಟ ನಿಮ್ಗೆ ಅರ್ಥ ಆಗ್ಬೇಕು ಅಂತ. ನಮ್ಮೆಲ್ಲರಿಗೂ ನಿಮ್ಮ ಬೆಲೆ ಏನು ಅಂತ ಗೊತ್ತಾಯ್ತು. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಗಂಡ ಹೆಂಡತಿಯರು ಸೇರಿ ಅವರವರ ಮನೆಗೆ ಹೋದ್ರು. ಅಂದಿನಿಂದ ಗಂಡಸರಿಗೆ ಸಮಯ ಇರುವಾಗೆಲ್ಲ ಹೆಂಡತಿಯರಿಗೆ ಸಹಾಯ ಮಾಡ್ತಾ ಇದ್ರು. ತಮ್ಮ ಗಂಡಂದಿರಲಾದ ಬದಲಾವಣೆಯನ್ನು ನೋಡಿ ಹೆಂಡತಿಯರು ಸಂತೋಷಪಟ್ರು. ರೈತನಾದ ರಾಮಯ್ಯನಿಗೆ ಹೆಂಡತಿಯಾದ ಸುಶೀಲ ಅವನಿಗೆ ತುಂಬಾ ಇಷ್ಟವಾದ ಸೋರೆಕಾಯಿ ಸಾರು ಮಾಡಿ ಪಕ್ಕದಲ್ಲೇ ಕೊಟ್ಟು ಕೂತ್ಕೊಂಡಿದ್ರು. ಸುಶೀಲಾ, ಇದು ನಮ್ಮ ಗಿಡದಲ್ಲಿ ಬೆಳೆದಿತ್ತಾನೆ? ಹೌದು ರೀ, ಇದು ನಮ್ಮ ಗಿಡದಲ್ಲಿ ಬೆಳೆದಿದೆ. ಎಷ್ಟೋ ದಿನದಿಂದ ಕೇಳ್ತಾ ಇದ್ದಿದ್ದು, ಇವತ್ತೇ ಆ ಭಾಗ್ಯ ಸಿಕ್ಕಿದೆ ನನಗೆ. ಹೀಗೆ ಸಂತೋಷದಿಂದ ತಿಂತಾ ಇದ್ದ. ಸುಶೀಲಾ ಅವನಿಗೆ ನಿಧಾನವಾಗಿ ಬಡಿಸ್ತಾ ಇದ್ಲು. ಏನ್ರಿ, ಯಾಕೆ ಸುಶೀಲಾ ತಡ ಮಾಡ್ತಿದೀಯಾ? ಏನ್ ಕೇಳ್ಬೇಕೋ ಕೇಳು. ಇಷ್ಟು ದಿನ ನಾನು ಸೋರೆಕಾಯಿ ಸಾರು ಮಾಡು ಅಂತ ಹೇಳಿದಾಗ ಮಾಡ್ಲಿಲ್ಲ. ಇವತ್ತು ಮಾಡಿದೀಯಾ ಅಂದ್ಮೇಲೆ ಅಷ್ಟು ಕೂಡ ನಾನು ಅರ್ಥ ಮಾಡ್ಕೊಳಲ್ವಾ? ಕೇಳು. ಅದೇ ರೀ, ಬಿಸಿಲು ಕಾಲ ಆರಂಭವಾಗಿದೆ. ಟೌನಲ್ಲಿ ಕೆಲಸ ಮಾಡುವ ಮಗ ಸೊಸೆ, ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಗಳು ಅಳಿಯ ನಮ್ ಜೊತೆ ಸ್ವಲ್ಪ ದಿನ ಇದ್ದೋಗಿ ಅಂತ ಕರೀಲಾರಿ? ಅಯ್ಯೋ ಸುಶೀಲಾ, ನೀನ್ ಕರಿತೀನಿ ಅಂದ್ರೆ ನನ್ ಬೇಡ ಅಂತೀನಾ? ಮಗಳು, ಅಳಿಯ, ಮಗ, ಸೊಸೆ ಇವರೆಲ್ಲ ಬಂದ್ರೆ ಸಂತೋಷ ತಾನೇ? ಅಂದ್ರೆ ಊರಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ. ಈ ಮನೆಯಲ್ಲಿ ಬಂದು ಅವ್ರು ಇರ್ತಾರ ಸುಶೀಲಾ? ಯಾಕೆ ರೀ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅಪಶಕುನ ಮಾತೇನಾ? ಒಂದು ದಿನಾದ್ರೂ ನಿಮ್ ಬಾಯಿಂದ ಒಳ್ಳೆ ಮಾತು ಬರ್ತದಾರಿ? ಏನೇ ಆಗ್ಲಿ ಸುಶೀಲಾ, ನನಗೆ ಇಷ್ಟವಾದ ಸೋರೆಕಾಯಿ ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಬಡಿಸಿದೀಯ. ನಿನಗೆ ಇಷ್ಟವಾದಂಗೆ ಮಕ್ಕಳಿಗೆ ಫೋನ್ ಮಾಡಿ ಬರಕ್ಕೇಳು, ಎಲ್ಲರೂ ಚೆನ್ನಾಗಿರೋಣ. ಗಂಡ ಹೇಳಿದ ತಕ್ಷಣ ಸುಶೀಲಾ ಫೋನನ್ನು ತೆಗೆದುಕೊಂಡು ಮನೆಯ ಹಿತ್ತಲಿಗೆ ಬಂದ್ಲು. ಮಗನಾದ ಸುಧಾಕರನಿಗೆ ಕಾಲ್ ಮಾಡಿದ್ರು. ಸುಧಾಕರ್ ಆಫೀಸಿಗೆ ರೆಡಿಯಾಗಿ ನಿಂತಿದ್ದ. ವೈದೇಹಿ ಗಂಡನಿಗೆ ಕ್ಯಾರಿಯರ್ ರೆಡಿ ಮಾಡ್ತಿದ್ಲು. ಅಮ್ಮ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ನೀನು, ಸೊಸೆ ಎಲ್ರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಹೇಳಿ ಅಮ್ಮ, ಏನಮ್ಮ ವಿಷಯ? ಅದೇ ಅಪ್ಪ, ಬಿಸಿಲು ಕಾಲ ಆರಂಭ ಆಗ್ತಾ ಇದೆಯಲ್ಲ, ನೀವಿಬ್ರು ರಜೆ ಹಾಕೊಂಡು ಯಾವಾಗ ಗ್ರಾಮಕ್ಕೆ ಬರ್ತೀರಾ ಅಂತ ಕೇಳಲಿಕ್ಕೆ ಕಾಲ್ ಮಾಡ್ದೆ. ಅಮ್ಮ, ನಾನಿವಾಗ ಆಫೀಸಿಗೆ ಹೊರಡ್ತಾ ಇದ್ದೀನಿ, ಸಂಜೆ ಮಾತಾಡ್ತೀನಿ. ಸರಿಯಪ್ಪ, ಸೊಸೆನ ಕೇಳ್ದೆ ಅಂತ ಹೇಳು. ನೀವು ಖಂಡಿತ ಊರಿಗೆ ಬರ್ಬೇಕು. ಸರಿ ಅಮ್ಮ. ಹಾಗೆ ಹೇಳಿ ಫೋನ್ನ ಕಟ್ ಮಾಡ್ದ. ವೈದೇಹಿಗೆ ವಿಷಯ ಅರ್ಥವಾಯಿತು. ಅತ್ತೆ ಯಾಕೆ ಫೋನ್ ಮಾಡಿದ್ರು ಅಂತ ಗೊತ್ತಾಯ್ತು ರೀ. ಇವಾಗ ಸಮಯ ಇಲ್ವಲ್ಲ. ಸರಿ, ಆಫೀಸಿಗೆ ಹೋಗ್ಬನ್ನಿ, ರಾತ್ರಿಗೆ ಮಾತಾಡೋಣ. ಸರಿ ವೈದೇಹಿ. ಹಾಗೆ ಅಂತ ಸುಧಾಕರ್ ಆಫೀಸಿಗೆ ಹೊರಟೋದ. ಸುಶೀಲಾ ಮಗಳಾದ ಪಲ್ಲವಿ ಜೊತೆ ಮಾತಾಡ್ತಾ ಇದ್ಲು. ಪಲ್ಲವಿ ಸಿಟಿಯಲ್ಲಿ ಟಿವಿ ನೋಡ್ತಾ ಇದ್ರೆ ಅವಳ ಗಂಡ ಆಕಾಶ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದ. ಅಮ್ಮ, ಹೇಳಿ ಅಮ್ಮ, ಏನಾದ್ರೂ ಮುಖ್ಯವಾದ ವಿಷಯನಾ? ಅದೇ ಕಣಮ್ಮ, ಬಿಸಿಲು ಕಾಲ ಆರಂಭವಾಗಿದೆ. ಕಳೆದ ವರ್ಷ ಬಂದ ಹಾಗೆ ನೀನು ಅಳಿಯಂದ್ರು ಇಲ್ಲಿಗೆ ಬರ್ತೀರಾ ಏನೋ ಅಂತಾನೆ ನಾನು ಫೋನ್ ಮಾಡಿದ್ದು. ಅಮ್ಮ, ನಾನು ಕೆಲ್ಸದ ಮೇಲೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಾಗೆ ಅಂತ ಫೋನ್ನ ಕಟ್ ಮಾಡಿದ್ಲು. ಸುಶೀಲನಿಗೆ ತುಂಬಾ ದುಃಖವಾಯಿತು. ಆ ದಿನ ರಾತ್ರಿ ಸುಧಾಕರ್ ವೈದೇಹಿ ಬೆಡ್ ಮೇಲೆ ಕೂತಿದ್ರು. ಒಂದು ಕಡೆ ಕೂಲರ್ ಓಡ್ತಾ ಇತ್ತು. ಏನ್ ವೈದೇಹಿ, ನಾಳೆ ಊರಿಗೆ ಹೊರಡೋಣ? ಏನ್ರಿ ಹೇಳ್ತಾ ಇದ್ದೀರಾ ಈ ಬಿಸಿಲನ್ನ? ಇವಾಗ ಬೇಡ ರೀ. ಹಾಗೆ ಅಲ್ಲ ವೈದೇಹಿ, ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದಾದ್ರೆ ನನಗೆ ವಾಮಿಟ್ ಬರ್ತದೆ. ನಾನ್ ಬರಲ್ಲ ರೀ, ನೀವು ಬೇಕಾದ್ರೆ ಹೋಗೋದಾದ್ರೆ ಹೋಗಿ. ಅಮ್ಮ ಫೋನ್ ಮಾಡಿ ಕಳೆದ ವರ್ಷ ಬಂದ ಹಾಗೆ ಬನ್ನಿ ಅಂತ ಹೇಳಿದ್ರು. ನಾವು ಹೋದ್ರೆ ಅಮ್ಮ ಸಂತೋಷ ಪಡ್ತಾರೆ. ಇಲ್ಲಿ ನೋಡ್ರಿ, ನಿಮ್ಮ ಅಮ್ಮನ ಸಂತೋಷ ನಿಮಗೆ, ನನ್ನ ಸಂತೋಷ ನನಗೆ. ನಾನು ಎಲ್ಲಿಗೂ ಬರೋದಿಲ್ಲ, ನೀವು ಬೇಕಂದ್ರೆ ಹೋಗಿ ಬನ್ನಿ. ವೈದೇಹಿ, ಅಮ್ಮ ಅಷ್ಟು ದೂರ ಕರೆದಿದ್ದಾರೆ, ನಾವು ಹೋಗ್ಬೇಕು. ಫೋನ್ ಮಾಡಿ ಕರೆದ್ಮೇಲೆ ಹೋಗೋದಿದ್ರೆ ಚೆನ್ನಾಗಿರುತ್ತಾ? ನಿಮಗೆ ಅಮ್ಮನ ಕಷ್ಟ ಮಾತ್ರ ಅರ್ಥ ಆಗುತ್ತೆ, ನನ್ ಕಷ್ಟ ಅರ್ಥ ಆಗಲ್ಲ. ಈ ಬಿಸಿಲಲ್ಲಿ ಅಲ್ಲಿ ಕರೆಂಟ್ ಇರೋದಿಲ್ಲ, ಪವರ್ ಕಟ್ ಬೇರೆ. ಇಷ್ಟೊಂದು ಸೆಕೆಯಲ್ಲಿ ಇಲ್ಲೇ ಇರ್ಲಿಕ್ಕಾಗಲ್ಲ.
ನನ್ನಿಂದ ಬರಕ್ಕಾಗಲ್ಲ ರೀ ಹಾಗೆ ಹೇಳಿ ವೈದೇಹಿ ಮಲಗಿಕೊಂಡ್ಲು. ಸುಧಾಕರ್ ಕೂಡ ಏನು ಮಾತನಾಡದೆ ಮಲಗಿಕೊಂಡ. ಎಸಿ ಮನೆಯಲ್ಲಿ ಓಡ್ತಾ ಇತ್ತು. ರಾತ್ರಿ 10 ಗಂಟೆ. ಪಲ್ಲವಿ ಮತ್ತು ಆಕಾಶ್ ಫುಡ್ ಅನ್ನು ಹೊರಗಡೆಯಿಂದ ಆರ್ಡರ್ ಮಾಡಿ ತಿಂತಾ ಇದ್ರು. ಪಲ್ಲವಿ ಅತ್ತೆ ಕಾಲ್ ಮಾಡಿದ್ರು. ಸಮ್ಮರಿಗೆ ಬನ್ನಿ ಅಂತ ಹೇಳಿದ್ರ? ಹೌದು ಪಲ್ಲವಿ, ಕಳೆದ ಸಮ್ಮರಿಗೆ ಹೋಗಿದ್ದೋ ಅಲ್ವಾ, ನಾವು ಹೋಗದಿದ್ರೆ ಅವರಿಗೆ ಬೇಜಾರಾಗುತ್ತೆ, ಅದಕ್ಕೆ ಹೋಗಿ ಬರೋಣ. ಅದೆಲ್ಲ ಬೇಕಾಗಿಲ್ಲ ಆಕಾಶ್. ಹಗಲಿಡಿ ಮರದ ಕೆಳಗೆ, ರಾತ್ರಿ ಆಗುವಾಗ ಮನೆಯೊಳಗೆ ಹೋಗಿ ಮಲ್ಕೋಬೇಕು. ನಾನು ಆ ಹಳ್ಳಿಯ ಮನೆಯಲ್ಲಿ ಇರೋದಿಲ್ಲ. ಯಾಕೆ ಪಲ್ಲವಿ, ನೀನು ಅಲ್ಲೇ ಹುಟ್ಟಿ ಬೆಳೆದವಳ್ತಾನೆ, ಅದಕ್ಕೆ ಅಂತ ಈ ಸಲ ಹೋಗಿ ಅಲ್ಲೇ ಸಾಯಿ ಅಂತ ಹೇಳ್ತಿದ್ದೀರಾ? ಆಕಾಶ್ ಏನು ಮಾತನಾಡಲಿಲ್ಲ. ಹೀಗೆ ಸಮಯ ಕಳೀತಾ ಇತ್ತು. ಒಂದು ದಿನ ಹೊಲದ ಕೆಲ್ಸಕ್ಕೋದ ರಾಮಯ್ಯ ಸುಶೀಲ ಬಿಸಿಲನ್ನು ತಡ್ಕೊಳಕ್ಕಾಗದೆ ನದಿಯ ದಡದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ರಾಮಯ್ಯನಿಗೆ ಬೆವರು ಸುರಿತಾ ಇತ್ತು. ಮಗ ಸೊಸೆ ಮಗಳು ಅಳಿಯ ಈ ಬಿಸ್ಲಿಗೆ ಅವರ ಊರಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಬಿಟ್ಟಾಕು ಸುಶೀಲಾ, ನಿನಗೆ ನಾನು, ನನಗೆ ನೀನು, ನಾವಿಬ್ರು ಹೀಗೇನೆ ಸಂತೋಷವಾಗಿ ಇರೋಣ. ಹಾಗೆಂತ ನೀರಿಲ್ಲದ ಬಾವಿಯನ್ನು ನೋಡಿದ್ರು. ಆವಾಗ ಅವನಿಗೆ ಒಂದು ಆಲೋಚನೆ ಬಂತು. ಸುಶೀಲಾ, ನೀರಿಲ್ಲದ ಬಾವಿಯ ಕೆಳಗೆ ಚೆನ್ನಾಗಿರುವ ಮನೆ ಕಟ್ಟೋಣ, ಏನ್ ಹೇಳ್ತೀಯ? ಆ ವಿಷಯವನ್ನು ಕೇಳಿದ ತಕ್ಷಣ ಸುಶೀಲಾ ಆಶ್ಚರ್ಯಪಟ್ಲು. ಏನು, ನೀರಿಲ್ಲದ ಬಾವಿ ಒಳಗೆ ತಂಪಾಗಿರುವ ಮನೆ ಕಟ್ತೀರಾ? ಹೇಗೆ ರೀ? ಸುಶೀಲಾ, ಬಾವಿಯಲ್ಲಿ ಇವಾಗ ನೀರಿಲ್ಲದಿದ್ರು ಅದರ ತೇವಾಂಶದಿಂದ ತಂಪಾಗಿರುತ್ತೆ. ನಾವು ತೋಡಕ್ಕೋದ್ರೆ ನೀರು ಕೂಡ ಸಿಗುತ್ತೆ. ಅಂದ್ರೆ ಬಾವಿ ಹತ್ರ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಗೆಂತ ಹೇಳಿದ. ಸುಶೀಲಾ ಸಂತೋಷ ಪಟ್ಲು. ಸಂಜೆ ಆಗುವಷ್ಟರಲ್ಲಿ ಆ ಬಾವಿಯ ಒಳಗೆ ಸುಂದರವಾದ ಮಣ್ಣಿನ ಮನೆ ಕಟ್ಟಿದ್ರು. ಅದನ್ನ ನೋಡಿ ಅವರಿಬ್ಬರಿಗೂ ಸಂತೋಷವಾಯಿತು. ಹೀಗೆ ಆ ಮಣ್ಣಿನ ಮನೆಯಲ್ಲೇ ಒಲೆಯನ್ನು ಕಸಿ ಅಡಿಗೆಯನ್ನು ಮಾಡಿ ಊಟ ಮಾಡಿ ಅಲ್ಲೇ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ, ಸುಶೀಲಾ, ಈ ಊರಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ನಮ್ಮ ಮಗ ಸೊಸೆ ಮಗಳು ಅಳಿಯಂದ್ರು ಬರ್ಲಿಲ್ಲ ಅಲ್ವಾ? ನೀನ್ ಫೋನ್ ಮಾಡಿ ತಂಪಾಗಿರುವ ನಮ್ಮ ಬಾವಿ ಮನೆ ಬಗ್ಗೆ ಹೇಳು ಹಾಗೆಂತ ಹೇಳಿದ. ಹೀಗೆ ಗಂಡನಾದ ರಾಮಯ್ಯ ಹೇಳಿದ ತಕ್ಷಣ ಸುಶೀಲಾ ಸಂತೋಷಪಟ್ರು. ಏನ್ರಿ, ಇದ್ರ ಬಗ್ಗೆ ನಿಮ್ ಜೊತೆ ನಾನೇ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ, ನೀವೇ ಹೇಳ್ಬಿಟ್ರಿ. ಸರಿ, ನಾನು ಇವಾಗ್ಲೇ ಹೋಗಿ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಮೇಲೆ ಹೋಗಿ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ, ನೀನು ಇಲ್ಲೇ ಮಾತಾಡು, ಚೆನ್ನಾಗ್ ಕೇಳುತ್ತೆ. ಹಾಗೆಂತ ಹೇಳಿದ ತಕ್ಷಣ ಸುಶೀಲಾ ಫೋನ್ ಮಾಡಿದ್ಲು. ಸುಧಾಕರ್ ಟಿಫಿನ್ ತಿಂತಾ ಇದ್ದ. ಹೇಳಿ ಅಮ್ಮ. ಸುಧಾಕರು, ಸೊಸೆಗೆ ವಾಂತಿ ಬರದ ರೀತಿ, ತಲೆನೋವು ಬರದ ರೀತಿ ಸಂಜೆಯಲ್ಲಿ ಟ್ರೈನ್ನಲ್ಲಿ ನಿಧಾನವಾಗಿ ಬನ್ನಿ. ಏನಮ್ಮ, ಬರ್ಬೇಕು ಅಂತಾನೆ ಇದೆ, ಆದ್ರೆ ಈ ಬಿಸಿಲಲ್ಲಿ ಅಲ್ಲಿ ಬಂದು. ಹಾಗೆಂತ ಸುಧಾಕರ್ ಹೇಳುವಾಗ ತಾಯಿ ಮಧ್ಯದಲ್ಲೇ ಹೀಗೆ ಹೇಳಿದ್ಲು. ಈ ಹಳ್ಳಿಯಲ್ಲಿ ನಿಮಗೋಸ್ಕರ ನಾನು ನಿಮ್ ತಂದೆ ಸೇರಿ ಒಂದು ತಂಪಾದ ಮನೆ ಕಟ್ಟಿದೀವಪ್ಪ. ಏನಮ್ಮ ಹೇಳ್ತಾ ಇದ್ದೀರಾ? ನಮಗೋಸ್ಕರ ಹಳ್ಳಿಯಲ್ಲಿ ತಂಪಾಗಿರುವ ಮನೆಯನ್ನು ಕಟ್ಟಿದೀರಾ? ಹಾಗೆ ಮಾತಾಡ್ತಾ ಇರುವಾಗ ವೈದೇಹಿ ಬಂದ್ಲು. ಹೌದಪ್ಪ, ಎಷ್ಟೇ ಬಿಸಿಲಿದ್ರು ಕೂಡ ನಮಗೆ ತಂಪಾಗಿರುತ್ತೆ, ಫ್ಯಾನ್ ಏನು ಬೇಕಾಗಿಲ್ಲ, ತುಂಬಾನೇ ತಂಪಾಗಿರುತ್ತೆ. ಬೇಗ ಹೊರಟು ಬನ್ನಿಯಪ್ಪ. ಇಷ್ಟಕ್ಕೂ ಮನೆ ಎಲ್ಲಿ ಅಮ್ಮ ಕಟ್ಟಿದೀರಾ? ನಾನು ಹೇಳಲ್ಲಪ್ಪ, ನೀವೇ ಬಂದು ಈ ಸಲ ನೋಡಿ. ಈ ಸಲ ಮಾತ್ರ ಈ ಮನೆ ನಿಮ್ಗೆ ಇಷ್ಟ ಆಗದಿದ್ರೆ ಇನ್ಮುಂದೆ ಯಾವತ್ತೂ ಊರಿಗೆ ಬನ್ನಿ ಅಂತ ನಾನು ಕರೆಯದೇ ಇಲ್ಲ. ಹಾಗೆಂತ ಸುಶೀಲಾ ಫೋನ್ನ ಕಟ್ ಮಾಡಿದ್ಲು. ಸುಧಾಕರ್ ವೈದೇಹಿ ಮಾತಾಡ್ಕೊಂಡ್ರು. ಈ ಕಡೆ ಸುಶೀಲಾ ಮಗಳಾದ ಪಲ್ಲವಿಗೆ ಫೋನ್ ಮಾಡಿದ್ಲು. ಏನಮ್ಮ, ಈ ಬಿಸಿಲಲ್ಲಿ ಹಳ್ಳಿಗೆ ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಫೋನ್ ಮೇಲೆ ಫೋನ್ ಮಾಡ್ತೀರಾ? ಕೋಪ ಮಾಡ್ಕೋಬೇಡಮ್ಮ, ನಾನು ನಿಮ್ ತಂದೆ ನಿಮ್ಗೆ ಬಿಸಿಲಲ್ಲಿ ಚೆನ್ನಾಗಿರ್ಲಿ ಅಂತ ಮಣ್ಣಿನಿಂದನೇ ಸುಂದರವಾಗಿ ಮನೆ ಕಟ್ಟಿದೀವಿ. ಕೋಪ ಮಾಡ್ಕೊಳ್ದೆ ಒಮ್ಮೆ ಬಂದೋಗಿ ಅಮ್ಮ. ಏನಮ್ಮ ಮಾತಾಡ್ತಿದ್ದೀರಾ? ನಮಗೋಸ್ಕರ ಮಣ್ಣಿನ ಮನೆ ಮಾಡಿದೀರಾ, ನಮಗೋಸ್ಕರ ವ್ರತ ಮಾಡ್ತಿದ್ದೀರಾ? ವಿಷಯ ಏನು ಅಂತ ಹೇಳಿದೆ ಬನ್ನಿ ಅಂತ ಹೇಳಿದ್ರೆ ಹೇಗಮ್ಮ? ಸರಿ ಅಮ್ಮ, ನಾಳೆ ನಾನು ನಮ್ಮ ಮನೆಯವರು ಹೊರಡ್ತೀವಿ. ಹಾಗೆ ಅಂತ ಕಾಲ್ ಕಟ್ ಮಾಡಿ ಅಣ್ಣನಾದ ಸುಧಾಕರಿಗೆ ಫೋನ್ ಮಾಡಿದ್ಲು. ಅಣ್ಣ, ಅಮ್ಮ ಫೋನ್ ಮಾಡಿದ್ರಾ? ಹೌದಮ್ಮ, ನಮಗೋಸ್ಕರ ತಂಪಾಗಿರುವ ಮನೆಯನ್ನು ಕಟ್ಟಿದಾರಂತೆ. ಇವತ್ ರಾತ್ರಿನೇ ನಾನು ನಿಮ್ಮ ಅತ್ತಿಗೆ ಹೊರಡ್ತೀವಿ. ಸರಿ ಅಣ್ಣ, ನಾಳೆ ಬೆಳಿಗ್ಗೆನೆ ನಾನು ನಮ್ಮ ಮನೆಯವರು ಹೊರಡ್ತೀವಿ. ಹಾಗೆ ಅಂತ ಫೋನ್ನ ಕಟ್ ಮಾಡಿದ್ಲು. ಬಾವಿಯಲ್ಲಿ ತಂಪಾಗಿರುವ ಮನೆ ಕಟ್ಟಿರುವ ಸುಶೀಲಾ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು. ರೀ, ನೀವು ಹೇಳಿದ ಹಾಗೆ ಹೇಳಿದೀನಿ, ಅವರು ನಾಳೆ ಬೆಳಿಗ್ಗೆನೆ ಬರ್ತಾರೆ ಹಾಗೆ ಅಂತ ಹೇಳಿದ್ಲು. ಮರುದಿನ ಸುಧಾಕರ್, ವೈದೇಹಿ, ಪಲ್ಲವಿ, ಆಕಾಶ್ ಎಲ್ಲರೂ ಬಂದ್ರು. ಸುಂದರವಾಗಿರುವ ಆ ಮಣ್ಣಿನ ಮನೆಯನ್ನು ನೋಡಿ ತುಂಬಾ ಸಂತೋಷಪಟ್ರು. ತಮ್ಮ ತಂದೆ ತಾಯಿಯನ್ನು ನೋಡಿ ತುಂಬಾ ಹೆಮ್ಮೆ ಪಟ್ರು. ಅಪ್ಪ, ನಾನ್ ನಿಜ ಹೇಳ್ತಾ ಇದ್ದೀನಿ, ಈ ತಂಪಿನ ಮುಂದೆ ಯಾವ ಕೂಲರ್ ಕೂಡ ಕೆಲಸ ಮಾಡಲ್ಲ. ಹೌದತ್ತೆ, ಪಲ್ಲವಿ ಹೇಳಿದ ರೀತಿ ಈ ಬಿಸಿಲು ಕಾಲ ಎಲ್ಲ ನಾವು ಇಲ್ಲೇ ಇರ್ತೀವಿ, ಇಲ್ಲಿ ಇರ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಹೇಳಿದ ಮಗಳು ಸೊಸೆಯನ್ನು ನೋಡಿ ಗಂಡ ಹೆಂಡತಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಹೀಗೆ ಆ ಬಿಸಿಲು ಕಾಲ ಮುಗಿಯುವವರೆಗೆ
ಎಲ್ಲರೂ ಸೇರಿ ಸಂತೋಷವಾಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ.